ಸರ್ ಈಗ ಯೂಶಲಿ ಹುಡುಗರಾಗಲಿ ಹುಡುಗಿರಾಗಲಿ 16 ವರ್ಷದವರೆಗೆ ಅವರಿಗೆ ಒಂದು ಬೇರೆ ಇದರಲ್ಲಿರ್ತಾರೆ, ವಿಚಾರದಲ್ಲಿರ್ತಾರೆ. ತಾನೊಬ್ಬ ಇಂಜಿನಿಯರ್ ಆಗ್ಬೋದು ಅಥವಾ ಡಾಕ್ಟರ್ ಆಗ್ಬೋದು ಅಥವಾ IPS IAS ಈ ರೀತಿ ಎಲ್ಲ ಕನಸಲ್ಲಿ ಇರ್ತದೆ. 16ನೇ ವರ್ಷದಿಂದ ಸಡನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗ್ಬೇಕಾದ್ರೆ ಸಡನ್ ಇದು ಲವ್ ಅನ್ನೋದು ಅವರಲ್ಲಿ ಶುರು ಆಗುತ್ತೆ. ಬಹಳಷ್ಟು ಜನರಿಗೆ ನೋಡಿದೆ, ಬ್ರಿಲಿಯಂಟ್ ಇರ್ತಾರೆ, ಸಡನ್ 16-17 ವರ್ಷದಲ್ಲಿ ಸಡನ್ ಲವ್ಗೆ ಅವನ ಸ್ಟೇಟಸ್ ನೋಡುವಂಗಿಲ್ಲ, ಆ ಹುಡುಗ ಹೇಗಿದಾನ, ಅವನಿಗೆ ಲುಕ್ ಇದೆಯೋ, ಅವನ ಬ್ಯಾಕ್ಗ್ರೌಂಡ್ ಏನೋ, ಮುಂದೆ ತನಗೆ ಸಾಕ್ಬೋದು, ಅವನ ಇಂಟೆಲಿಜೆಂಟ್ ಇದಾನ ಇಲ್ಲ, ಏನು ನೋಡುವಂಗಿಲ್ಲ. ಸಡನ್ ಇಡೀ ದಿವಸ ಅವನ ಜೊತೆ ಚಾಟಿಂಗ್ ಮಾಡೋದು ಇದೆಲ್ಲ ಮಾಡ್ಬಿಡ್ತಾರೆ. ಲಾಸ್ಟಿಗೆ ಅದು ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದ್ರೆ ಒಂದು ಆ ಹುಡುಗಿನೂ ಸುಸೈಡ್ ಮಾಡ್ಕೊಂಡಿದ್ದೆಲ್ಲ ಸುಮಾರು ಕೇಸ್ ಇದೆ. ಆಮೇಲೆ ಕೆಲವೊಂದ್ಸಲ ಹುಡುಗಿ ಬಿಡ್ತು ಅಂತ ಹೇಳ್ಕೊಂಡು ಹುಡುಗನೂ ಸುಸೈಡ್ ಮಾಡ್ಕೊಂಡಿದ್ದೆ ಅನ್ನೋ ಕೇಸ್ ಇದೆ. ಈ ರೀತಿ ಬದಲಾವಣೆ ಸಡನ್ ಯಾಕಾಗ್ತದೆ ಅಂತ ಈ ವಯಸ್ಸಿನಲ್ಲಿ? ಒಬ್ರು ಹಿರಿಯರು ಹೇಳ್ತಾರೆ ಸರ್, ಹುಚ್ಚು ಕೋಡಿ ಮನಸ್ಸು ಅದನ್ನ 16ರ ವಯಸ್ಸು. ಅದೇನೇ ಇದೆ, ಹುಚ್ಚು ಕೋಡಿ ಮನಸ್ಸು 16ರ ವಯಸ್ಸು ಅಂದ್ರೆ ಆ ವಯಸ್ಸು ಏನಿದೆ ಅಲ್ಲ ಸರ್, ಇಟ್ಸ್ ಸರ್ಜ್ ಆಫ್ ಅಡ್ರಿನಲಿನ್. ಅಡ್ರಿನಲಿನ್ ಹುಟ್ಟದ ಹೇಳ್ತಾ ಇರ್ತದೆ ಬಾಡಿ. ಸೊ ಅಂದ್ರೆ ಅವ್ರು ಜಿಮ್ಕೆ ತರ ಇರ್ತಾರೆ. ಸೊ ಅಷ್ಟೇ ಹುಲಿ ತರ ಕಾನ್ಫಿಡೆನ್ಸ್ ಇರುತ್ತೆ. ಸೊ ಅವ್ರಿಗೆ ಏನೇನೋ ಮಾಡ್ಬೇಕಂತ ಆಸೆ ಇರುತ್ತೆ. ಜೀವನದಲ್ಲಿ ಏನೂ ಅಸಾಧ್ಯ ಇಲ್ಲ ಅಂತೇಳಿ. ಓಕೆ, ಟ್ರೆಕ್ಕಿಂಗ್ ಹೋಗ್ಬೇಕಾ, ಗುಡ್ಡ ಇರ್ಬೇಕು, ಓಕೆ ಈ ಬ್ರಿಡ್ಜ್ ಇಂದ ಓಕೆ ಸ್ಕೂಬಾ ಡೈವಿಂಗ್ ಮಾಡ್ಬೇಕು, ಓಕೆ ರಾಫ್ಟಿಂಗ್ ಮಾಡ್ಬೇಕು. ಸೊ ಏನು ಅಂಜಿಕೆ ಅನ್ನೋದು ಇರಲ್ಲ. ಸೊ ಅಂದ್ರೆ 16ರಿಂದ 18 ವಯಸ್ಸು ಏನಿದೆಯಲ್ಲ ಸರ್, ಅಲ್ಲಿ ಈ ಮೆದುಳಲ್ಲಿ ಒಂದು ಪಾರ್ಟ್, ಒಂದು ಕನೆಕ್ಷನ್ ಇನ್ನೊಂದು ಸ್ವಲ್ಪ ಡೆವಲಪ್ ಆಗೋದಿರುತ್ತೆ, ಪೂರ್ತಿ ಆಗಿರಲ್ಲ. ಇದು ಕರೆಕ್ಟ್, ಇದು ತಪ್ಪು ಅನ್ನೋದನ್ನ ಡಿಸೈಡ್ ಮಾಡೋದು ಪೂರ್ತಿ ಡೆವಲಪ್ ಆಗಿರಲ್ಲ. ಅಲ್ಲಿ ಗೆಳೆಯರ, ಸಾಮಾಜಿಕ, ಪೋಷಕರ, ಹಿರಿಯರ ಮಾರ್ಗದರ್ಶನ ಬೇಕು. ಅದಕ್ಕೆ ಹಿರಿಯರ ಮಾರ್ಗದರ್ಶನ ಬೇಕು ಅಲ್ಲಿ. ಸೊ ಆ ಡಿಸಿಷನ್ ಮೇಕಿಂಗ್ ಜಡ್ಜ್ಮೆಂಟ್, ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಪೂರ್ತಿ ಬೆಳೆದಿರಲ್ಲ, ಅದೊಂದು ಕನೆಕ್ಷನ್ ಇಲ್ಲ. ಓಕೆ, ಸರಿ. ಅದಕ್ಕೆ ಏನಂತಾರೆ? ಅದಕ್ಕೆ ಆಕ್ಚುಲಿ ನಾವು ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಂತೀವಿ ಸರ್. ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಕನೆಕ್ಷನ್ಸ್ ಆ ರೀತಿ ಫೈನಲೈಸ್ ಆಗ್ತಾ ಇರ್ತಾವ. ಅದಕ್ಕೆ ಅವರು ಆ ಆಕರ್ಷಣೆ ಇಷ್ಟ ಆಗುತ್ತಪ್ಪ ಅಂದ್ರೆ ಅದ್ರ ಪ್ರಭಾವ ಅದೇ ಪ್ರಿಡಾಮಿನೆಂಟ್ ಆಗುತ್ತೆ. ಮನಿ, ಮೊಬೈಲ್, ಬೈಕ್, ಸೊ ಇವೆಲ್ಲ ಅಟ್ರಾಕ್ಷನ್. ಸೊ ಡ್ರೆಸ್ ಇವೇ ಅಟ್ರಾಕ್ಷನ್. ಸೊ ಅಂದ್ರೆ ಅದು ಡೆಫಿನೆಟ್ಲಿ ಅಲ್ಲಿ ಅವ್ರಿಗೆ ಯಾವ ತಪ್ಪು ಯಾವ ಸರಿ ಅನ್ನೋದು ಡಿಸೈಡ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಿ ಏನಾಯ್ತಪ್ಪ ಅಂದ್ರೆ ಒಂದು ಏನೋ ಸಾಧಿಸ್ಬೇಕು, ನಾನು ಒಂದು ಪ್ರೂವ್ ಮಾಡ್ಬೇಕು, ನಾನು ಪ್ರೂವ್ ಮಾಡಬಲ್ಲೆ ಅಂತೇಳಿ ಒಂದು ಓವರ್ ಕಾನ್ಫಿಡೆನ್ಸ್ ಬರುತ್ತೆ. ಒಂದ್ ಕಡೆ ಫೇಲ್ಯೂರ್ ಆಗ್ಬಿಟ್ರೆ ಪೂರ್ತಿ ಹೋಗ್ಬಿಡ್ತಾರೆ, ಪೂರ್ತಿ ಆಲ್ಮೋಸ್ಟ್ ಖಿನ್ನತೆಗೆ ಹೋಗಿ ಆತ್ಮಹತ್ಯೆಗೆ ಹೋಗ್ಬಿಡ್ತಾರೆ, ಆಮೇಲೆ ಬಿದ್ದೇ ಬಿಡ್ತಾರೆ. ಸೊ ಆಮೇಲೆ ಅದ್ರ ಜೊತೆಗೆ ಈ ಚಟಗಳು ಬರ್ತವೆ, ಸ್ಟಾರ್ಟ್ ಆಗ್ತವೆ. ಅಟ್ ದ ಸೇಮ್ ಟೈಮ್ ಹುಡುಗರಲ್ಲಿ ಈ ಒಂದು ಈಗಿನ ಮೆಟ್ರೋಸ್ ಅಲ್ಲಿ ಹುಡುಗಿಯರಲ್ಲೂ ಸೊ ಈ ಚಟಗಳು ಬೆನ್ನು ಬಿಡದೆ ಈ ಎಲ್ಲ ಚಟಗಳು ಸ್ಟಾರ್ಟ್ ಆಗೋದು ಸ್ಮೋಕಿಂಗ್ ಆಗಲಿ, ಡ್ರಿಂಕಿಂಗ್ ಆಗಲಿ, ಅಥವಾ ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ ಡ್ರಗ್ಸ್ ಆಗಲಿ ಆ ಏಜಲ್ಲಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ಯಾಕಂದ್ರೆ ಡಿಸಿಷನ್ ಇಲ್ಲ, ಡಿಸಿಷನ್ ಮೇಕಿಂಗ್ ಆಗೋದಿಲ್ಲ, ಇಲ್ಲ ಜಡ್ಜ್ಮೆಂಟ್ ಗೊತ್ತಾಗಲ್ಲ. ಸೊ ಅಲ್ಲಿ ಏನಾಗ್ಬಿಡುತ್ತೆ, ಸೊ ಇದು ಒಂದು ಇರ್ಲಿ ಒಮ್ಮೆ ಟ್ರೈ ಮಾಡೋಣ ಅಂತೇಳಿ ಜಸ್ಟ್ ಪುಷ್ ಮಾಡಿದ್ರೆ ಸಾಕು, ಏನಾಗಲ್ಲ ಅಂತ ಪುಷ್ ಮಾಡ್ಬಿಟ್ರೆ ಸಾಕು, ಅವರು ಅದಕ್ಕೆ ಬಂದ್ಬಿಡ್ತಾರೆ. ಸೊ ಈ ರೀತಿಯಾಗಿ ಹೋಗಿದ್ದಕ್ಕೆ ಅವರಿಗೆ ಆಕರ್ಷಣೆ ಬಹು ಬೇಗ ಅಂದ್ರೆ ಇಮಿಡಿಯೇಟ್ಲಿ ಆಗ್ಬಿಡುತ್ತೆ, ಅದ್ರಲ್ಲಿ ಮುಳುಗೋಗ್ಬಿಡ್ತಾರೆ. ಬೈ ದ ಟೈಮ್ ಫೇಲ್ಯೂರ್ ಬರುತ್ತೆ ಅನ್ನೋದ್ರಿಗೆ ಅವ್ರು ರಿಯಲೈಸ್ ಆಗಲ್ಲ, ಅದನ್ನ ರೀಚ್ ಆಗ್ಬಿಟ್ಟಿರ್ತಾರೆ ಆಲ್ಮೋಸ್ಟ್. ಸೊ ಅಲ್ಲಿವರೆಗೆ ಮೋಸ ಹೋಗ್ಬಿಟ್ಟಿದೆ ಅಂತ ಗೊತ್ತೂ ಆಗಲ್ಲ. ಇಲ್ಲಿ ಮೋಸ ಹೋಗೋದು ಭಾಳ, ಅಡಿಕ್ಷನ್ ಆಗೋದು ಭಾಳ, ಲವ್ ಫೇಲ್ಯೂರ್ ಆಗೋದು ಭಾಳ. ಸೊ ಸರಿ, ಆ ಪೀರಿಯಡ್ ಅನ್ನ ಸರಿಯಾಗಿ ಯುಟಿಲೈಸ್ ಮಾಡಿ ಆಗ್ಬೋದು ಇಲ್ಲಿ. ಅದಕ್ಕೆ ನಾವೇನ್ ಮಾಡ್ತಂದ್ರೆ ಪೋಷಕರು ಅಥವಾ ಟೀಚರ್ಸ್ ಅಥವಾ ಅವ್ರ ವೆಲ್ ವಿಷರ್ಸ್ ಅಥವಾ ಫ್ಯಾಮಿಲಿ ಫ್ರೆಂಡ್ಸ್ ಅಥವಾ ಹಿರಿಯರು ಒಂದು ಹೇಳ್ಕೊಡ್ಬೇಕು,
ಸೊ ಸರಿ ತಪ್ಪು ಅನ್ನೋದು ನಿನಗೂ ಗೊತ್ತಾಗಲ್ಲ ಅಂತಲ್ಲ, ಬಟ್ ಒಮ್ಮೆ ಅದನ್ನು ಸರಿ ತಪ್ಪು ಅದನ್ನು ಪೂರ್ತಿ ಅಳದಿ ತೂಗಿ ಅದರಲ್ಲಿ ಏನಾದರೂ ಸ್ವಲ್ಪ ಡೌಟ್ ಬಂದ್ರೂ ಹಿರಿಯರಲ್ಲಿ, ಪೋಷಕರಲ್ಲಿ, ಮನೆಯಲ್ಲಿ ಡಿಸ್ಕಸ್ ಮಾಡಬೇಕು, ಹೇಳಬೇಕು. ಸೊ ಹೇಳಿ ಒಂದು ಡಿಸಿಷನ್ ತಗೊಳ್ಳಿ. ಸೊ ನೀವು ಮಾಡೋದಕ್ಕೇನು ನಾವು ಎಲ್ಲದಕ್ಕೂ ಬೇಡ ಅನ್ನಂಗಿಲ್ಲ, ಅಪೋಸು ಆಗಂಗಿಲ್ಲ. ಯಾಕಂದ್ರೆ ಎಲ್ಲರಿಗೂ ತಲೆಯಲ್ಲಿ ಇರುತ್ತೆ, ತಂದೆ ತಾಯಿ ಬೇಡ ಅಂತಾರೆ, ಬೇಡ ಅಂತಾರೆ. ಸೊ ಎಲ್ಲ ಅಲ್ಲಿಂದ ಅಂದ್ರೆ 11-12 ವಯಸ್ಸಿನಿಂದನೇ ನೀನು ಓದಲ್ಲ, ನೀನು ಅಡಿಗೆ ಮಾಡಲ್ಲ, ನಿನ್ಗೇನು ಬರಲ್ಲ, ಹುಡುಗಿಯರಿಗಾದ್ರೆ ನೀನು ಅಡಿಗೆ ಮಾಡಲ್ಲ, ಏನು ಬರಲ್ಲ, ಮನೆ ಕೆಲಸ ಮಾಡಲ್ಲ. ಸೊ ಇವನಿಗೆ ಓದಲ್ಲ, ನೀವು ಬರೀ ತಿರ್ಗಾಡ್ತೀಯ ಹಿಂಗೆ ಬೈದು ಅವ್ರು ಹೇಳದೆ ನಮ್ ಕೆಟ್ಟ ಸಲುವಾಗಿ, ಅವ್ರು ಹೇಳದೆ ನಮ್ ಕೆಟ್ಟ ಸಲುವಾಗಿ ಬಾಂಡ್ ಬಂದ್ಬಿಟ್ಟಾರೆ. ಸೊ ಬಂದಾಗ ಏನಾಗುತ್ತೆ, ಅವ್ರು ಕೇಳಾಗೆ ಅದನ್ನೆಲ್ಲ ಮುಚ್ಚಿ ಮಾಡ್ತಾರೆ. ಈಗ ಆ ಮುಚ್ಚಿ ಮಾಡೋ ಪರಿಸ್ಥಿತಿ ಬರಲಾರ್ದಂಗೆ ಪೋಷಕರು ಅವರಿಗೆ ಒಂದು ಒಳ್ಳೆ ವಾತಾವರಣ ಕೊಟ್ಟು ಇದು ಸರಿ ತಪ್ಪು ಅನ್ನೋದನ್ನ ಗೊತ್ತಾಗುತ್ತೆ. ಸೊ ಆದ್ರೆ ಅದನ್ನ ಡಿಸಿಷನ್ ಮಾಡ್ಬೇಕಾದ್ರೆ ಸ್ವಲ್ಪ ದ್ವಂದ್ವ ಬಂತಂದ್ರೆ ಡಿಸ್ಕಸ್ ಮಾಡ್ಬೇಕು ನಮ್ಮ ಜೊತೆ. ಅದನ್ನ ಕೂಲಂಕುಷವಾಗಿ ಚರ್ಚಿಸಿ ಆಮೇಲೆ ಡಿಸಿಷನ್ ತಗೊಳ್ಳೋಣ. ಯಾವುದೇ ಆಗಲಿ, ಅದು ಲೈಫಿನಾಗಲಿ, ಓದೋದಾಗಲಿ, ಮದುವೆದಾಗಲಿ, ಅಥವಾ ಬೇರೆ ಬೇರೆ ಈವನ್ ಈ ಓಕೆ ಪಾರ್ಟಿಗೆ ಹೋಗ್ತಾ ಇದ್ದೀನಿ, ಸೊ ಅಲ್ಲಿ ಕುಡಿಬೇಕಾ ಬೇಡ, ಓಕೆ ಕುಡಿ, ಅದೇನು ಬೇರೆ ಕುಡಿಬೇಕಾ ಅಂತ ಆಲ್ಮೋಸ್ಟ್ ಪರ್ಮಿಷನ್. ಈ ಪೇರೆಂಟ್ಸು ಏನು ಅಂತ ಸ್ಟ್ರಿಕ್ಟ್ ಇಲ್ಲ, ಈಗಿನ ಜನರೇಷನ್ ಪರ್ಮಿಷನ್ ಕೊಡ್ತಾರೆ. ಬಟ್ ಏನಂದ್ರೆ ಎಲ್ಲ ಲಿಮಿಟಲ್ಲಿ ಮಾಡ್ರಂತ, ಸೊ ಅಥವಾ ಈ ಟೈಮಲ್ಲಿ ಬರ್ರಿ ಅಂತ. ಸೊ ಅದನ್ನ ಅವರು ಮಿಸ್ಯೂಸ್ ಮಾಡ್ಲಾರ್ದಂಗೆ ಅಟ್ ದ ಸೇಮ್ ಟೈಮ್ ಒಂದು ಫ್ರೀಡಮ್, ಅದಕ್ಕೊಂದು ಲಿಮಿಟ್. ಸೊ ಸರಿ ತಪ್ಪು ಅನ್ನೋದು ತಿಳಿಸ್ಕೊಡೋದು, ಇವರು ಅದೇ ರೀತಿಯಾಗಿ ಡಿಸ್ಕಸ್ ಮಾಡೋವಂಥ ವಾತಾವರಣ ವಾಪಸ್ ಅದನ್ನ ಬೆಳೆಸ್ಬೇಕಾಗತ್ತೆ. ಐದರ್ ಟೀಚರ್ ಆಗಿರಲಿ ಅಥವಾ ಮೆಂಟರ್ ಆಗಿರಲಿ, ಹಿರಿಯರಾಗಿರಲಿ. ಸೊ ಅದನ್ನ ಒಳ್ಳೆ ಫ್ರೆಂಡ್ಸ್ ಅದನ್ನು ನಾವು ನೋಡಿ ಅದನ್ನು ಚರ್ಚಿಸಿದರೆ, ಅವ್ರ ಜೊತೆ ಚರ್ಚಿಸಿದರೆ ಇದು ಡಿಸಿಷನ್ ಮೇಕಿಂಗ್ ಅಥವಾ ಜಡ್ಜ್ಮೆಂಟನ್ನ ಅದನ್ನ ಕವರ್ ಮಾಡೋದು. ಆಮೇಲೆ 20 years ಆದಮೇಲೆ ಆ ಜಡ್ಜ್ಮೆಂಟ್ ಅಷ್ಟೊತ್ತಿಗೆಲ್ಲ ಬ್ರೈನ್ ಡೆವಲಪ್ ಆಗುತ್ತೆ, ವೈರಿಂಗ್ ಆಗುತ್ತೆ, ಅದು ಬರುತ್ತೆ ಸ್ವಲ್ಪ. ತುಂಬಾ ಇಂಟ್ರೆಸ್ಟಿಂಗ್ ಸರ್ ಇದು. ಇದು ಕರೆಕ್ಟ್. ನನಗೆ ಈ ಕ್ವಶನಿಗೆ ಆನ್ಸರ್ ಅನ್ನ ಬಹಳ ಜನರಿಗೆ, ನಮ್ಮ ಹುಡುಗಿರಿಗೆಲ್ಲ ಗೊತ್ತಾದ್ಮೇಲೆ ಎಷ್ಟೋ ಜನರಿಗೆ ಅದು ರಿಯಲೈಸ್ ಆಗ್ಬೋದು, ಅದು ಹೆಲ್ಪ್ಫುಲ್ನೂ ಆಗ್ಬೋದು ಅಂತ ಅನಿಸ್ತದೆ. ಯಾಕಂದ್ರೆ ಈಗ ಯಾರಿಗೂ ಸಡನ್ ಗೊತ್ತಿಲ್ಲ ಈ ವಿಷಯ ಗೊತ್ತಿಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಇದೆ ಮತ್ತು ಬ್ಯೂಟಿಫುಲ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡಿದ್ದಾರೆ.